ನಮಸ್ಕಾರ ವೀಕ್ಷಕರ, ನಾನು ನಾಗರಾಜ್ ಚಂದ್ರ. ನೀವು ನೋಡ್ತಾ ಇದ್ರಿ ವಾರ್ತಾ ಭಾರತಿ ಡಿಜಿಟಲ್. ಒಂದು ಕಡೆ ದೇಶದ ಉಚ್ಚ ನ್ಯಾಯಾಲಯ ಮೊನ್ನೆಯಷ್ಟೇ ಆದೇಶವನ್ನು ಕೊಟ್ಟಿದೆ. SIR ಕಾನೂನುಬದ್ಧವಾಗಿದೆ ಅನ್ನೋ ಒಂದು ಆದೇಶವನ್ನು ನೀಡಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ರಾಜ್ಯದಲ್ಲಿ ಇವತ್ತು SIR ಅನ್ನು ವಿರೋಧಿಸಿ SIR ನಡೀಬಾರ್ದು, SIR ನಡೆದ್ರೂ ಸಹ ಪ್ರಾಮಾಣಿಕವಾಗಿ ಅದರಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ತಿದ್ದುಪಡಿ ಮಾಡಿ ಅದರಲ್ಲಿರ್ತಕ್ಕಂಥ ಗೊಂದಲಗಳನ್ನು ನಿವಾರಿಸಿದ ಬಳಿಕವೇ ನಡಿಬೇಕು ಅಂತೇಳಿ ಪ್ರತಿಭಟನೆ ಆಗ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಯಾಕೆ ಈ ಒಂದು ಪ್ರತಿಭಟನೆ ಆಗ್ತಾ ಇದೆ, ಯಾವೆಲ್ಲ ವಿಚಾರಧಾರೆಗಳನ್ನು ಮುಂದೆ ಇಟ್ಕೊಂಡು ಪ್ರತಿಭಟಿಸಲಾಗ್ತಾ ಇದೆ, ಅಸಲಿಗೆ SIR ನಲ್ಲಿರ್ತಕ್ಕಂಥ ಲೋಪದೋಷಗಳೇನು, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ವಿನಯ್ ಶ್ರೀನಿವಾಸ್ ಅವರು ಇದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಒಟ್ಟಾರೆ ಈಗ ಮೊನ್ನೆಷ್ಟೇ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಮಾಡಿರ್ತಕ್ಕಂಥದ್ದು, ಕಾನೂನುಬದ್ಧವಾಗಿದೆ, SIR ನಡೀಬಹುದು ಅಂತೇಳಿ. ಈಗ ನೀವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಯಾವೆಲ್ಲ ವಿಚಾರಗಳನ್ನು ಇಟ್ಕೊಂಡು ಈ ಒಂದು ಪ್ರತಿಭಟನೆ? ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರೋ ತೀರ್ಪು ಕೇವಲ ಜನವಿರೋಧಿ ಅಲ್ಲ, ಇದು ಸಂವಿಧಾನ ವಿರೋಧಿಯಾಗಿರುವಂಥ ಒಂದು ತೀರ್ಪು, ಪ್ರಜಾಪ್ರಭುತ್ವದ ವಿರುದ್ಧವಾಗಿರುವಂಥ ತೀರ್ಪು. ಇವತ್ತು ನಮ್ಮ ಪ್ರಜಾಪ್ರಭುತ್ವದ ಒಂದೊಂದು ಅಂಶನೂ ನಮ್ಮ ಸುಪ್ರೀಂ ಕೋರ್ಟೇ ಅದನ್ನು ಒಂಥರ ಹಾನಿ ಮಾಡ್ತಾ ಇದೆ, ಅದಕ್ಕೆ ಒಂದು ಧಕ್ಕೆ ತರ್ತಾ ಇದೆ. SIR ಸಂಬಂಧಪಟ್ಟಂತೆ ಎಲ್ಲರ ಕಣ್ಣಿಗೂ ಕಾಣ್ತಾ ಇದೆ ಎಷ್ಟು ಡಿಲೀಷನ್ಸ್ ಆಗಿದೆ. ಮೊನ್ನೆ ತೀರ್ಪು ಬಂದಿರೋದು ಬಿಹಾರ್ SIR ಸಂಬಂಧಪಟ್ಟಂತೆ. ಬಿಹಾರ್ SIR ಅಲ್ಲೂ ನೋಡಿದ್ರೆ 60 ಲಕ್ಷಕ್ಕೂ ಹೆಚ್ಚು ಜನ ಡಿಲೀಟ್ ಆಗಿದೆ. ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ವಿ ಡು ನಾಟ್ ಸಿ ವೈಡ್ ಸ್ಪ್ರೆಡ್ ಡಿಲೀಷನ್ಸ್. ಸ್ವಾಮಿ, 60 ಲಕ್ಷ ಜನ ಡಿಲೀಟ್ ಆಗಿದ್ದಾರೆ, ಅದು ವೈಡ್ ಸ್ಪ್ರೆಡ್ ಡಿಲೀಷನ್ಸ್ ಅಲ್ಲ ಅಂತ ಹೇಳಿದರೆ. ಪಿಟಿಷನರ್ಸ್ ಹೇಳಿದ್ದಾರೆ, ಸ್ವಾಮಿ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಮತ್ತು ಅದರ ರೂಲ್ಸ್ ಕೆಳಗಡೆ ಒಬ್ಬರು ಮತದಾರರನ್ನ ಡಿಲೀಟ್ ಮಾಡಬೇಕು ಅಂತ ಹೇಳಿದ್ರೆ ನೋಟಿಸ್ ಕೊಡಬೇಕು. SIR ಅಲ್ಲಿ ನೀವೇನಾದರೂ ASDD ಲಿಸ್ಟ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವುದೇ ನೋಟಿಸ್ ಇಲ್ಲದೆ ಡಿಲೀಟ್ ಮಾಡ್ತಾರೆ. ಅದನ್ನು ಸುಪ್ರೀಂ ಕೋರ್ಟ್ ಮುಂದೆ ಇದೆ, ಆದರೂ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ, ಎಲ್ಲರಿಗೂ ನೋಟಿಸ್ ಬರ್ತಾ ಇದೆ. SIR ಅಲ್ಲಿ ಒಂದು ವೇಳೆ ನಿಮ್ಮ ಹೆಸರು ಡಿಲೀಟ್ ಆದರೆ ನಿಮಗೆ ಒಂದೇ ತಿಂಗಳು ಟೈಮ್ ಇರೋದು. ಒಂದು BLOಗೆ ಅರ್ಜಿ ಕೊಡಬೇಕು, ಅಲ್ಲಿ ಸರಿ ಹೋಗಿಲ್ಲ ಅಂತ ಹೇಳಿದರೆ DC ಅರ್ಜಿ ಕೊಡಬೇಕು, ಅದು ಸರಿಗಿಲ್ಲ ಅಂದರೆ CEOಗೆ ಅರ್ಜಿ ಕೊಡಬೇಕು. ಒಂದೇ ತಿಂಗಳು. ಇಷ್ಟು ಕಡಿಮೆ ಟೈಮ್ ಇದೆ ಸ್ವಾಮಿ, ಇದು ಸರಿಗಿಲ್ಲ ಅಂತ ಹೇಳಿದರೆ ಇಲ್ಲ, ಇಷ್ಟೊಂದು ಟೈಮ್ ಇದೆ ಅಂತ ಹೇಳ್ತಾರೆ. ಸ್ವಾಮಿ, ಇಷ್ಟು ಜನರ ಹೆಸರು ತೆಗೆದಾಕಿದ್ದಾರೆ, ಎಸ್ಪೆಷಲಿ ಆದಿವಾಸಿಗಳು, ದಲಿತ ಸಮುದಾಯದವರು, ವಲಸೆ ಕಾರ್ಮಿಕರು, ಅಲ್ಪಸಂಖ್ಯಾತರು ಅಂತ ಹೇಳಿದರೆ ಸರ್ವೋಚ್ಚ ನ್ಯಾಯಾಲಯ ಇಟ್ ಈಸ್ ಅ ಇನ್ಕ್ಲೂಸಿವ್ ಪ್ರೊಸೆಸ್ ಅಂತ ಹೇಳಿದೆ. ಅಷ್ಟು ಮಾತ್ರ ಅಲ್ಲ, ಸುಪ್ರೀಂ ಕೋರ್ಟ್ NRCಗೆ ಬಾಗಿಲು ತೆಗೆದಿಟ್ಟಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ಹೇಳ್ತಾ ಇದ್ದಾರೆ, ಯಾರ್ದು ಡಿಲೀಷನ್ ಆಗಿದೆಯೋ, ಡಿಲೀಷನ್ ಆಗಿರೋರಲ್ಲಿ ಯಾರಿಗೆ ಎಲೆಕ್ಷನ್ ಕಮಿಷನ್ಗೆ ಸಂಶಯ ಇದೆಯೋ 4 ವಾರದ ಒಳಗಡೆ ಅಂತ ಲಿಸ್ಟ್ನ ಯು ಪ್ಲೀಸ್ ಸೆಂಡ್ ಇಟ್ ಟು ದ ಕಾಂಪಿಟೆಂಟ್ ಅಥಾರಿಟಿ ಅಂಡರ್ ದ ಸಿಟಿಸನ್ಶಿಪ್ ಆ್ಯಕ್ಟ್ ಅಂತ ಹೇಳ್ಕೊಂಡು, ಯಾವ NRC ಬಗ್ಗೆ ಇನ್ನೂ ಕೋರ್ಟ್ ತೀರ್ಪು ಕೊಟ್ಟಿಲ್ವೋ ಅದನ್ನು ಬ್ಯಾಕ್ ಡೋರ್ ಮೂಲಕ ಸುಪ್ರೀಂ ಕೋರ್ಟೇ ತರ್ತಾ ಇದೆ. ಹಾಗಾಗಿ ನಾವು ಹೇಳ್ತಾ ಇರೋದು, ಸರ್ವೋಚ್ಚ ನ್ಯಾಯಾಲಯ ಇವತ್ತು ನಮ್ಮ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಅಪಾಯ ಅಂತ ಹೇಳಿದ್ರೆ ಮೋದಿ ಶಾಗಿಂತ ಅಪಾಯ ಸರ್ವೋಚ್ಚ ನ್ಯಾಯಾಲಯ. ಮೋದಿ ಶಾ ಆ ಥರ 100 ಜನ ಅವ್ರ ಅಧಿಕಾರಕ್ಕೋಸ್ಕರ ಬೇರೆ ಕುತಂತ್ರಗಳು ಮಾಡ್ತಾರೆ, ಆದರೆ ಅದ್ರ ಬಗ್ಗೆ ಕರೆಕ್ಟಾಗಿ ತೀರ್ಪು ಕೊಡಬೇಕಾಗಿರೋಂಥದ್ದು ನ್ಯಾಯಾಲಯದ್ದು. ಅವ್ರ ಕೆಲಸ ಇರೋದು ಅದು ಸಂವಿಧಾನನೇ ಎತ್ತಿಡಿಯಕ್ಕೆ. ಅಂಥವ್ರು ಬಂದ್ಬಿಟ್ಟು ಮೋದಿ ಶಾ ಮಾಡ್ತಿರೋದು, ಚುನಾವಣಾ ಆಯೋಗ ಮಾಡ್ತಿರೋದು ಸರಿ ಅಂತ ಹೇಳಿದಾಗ ಪ್ರಜಾಪ್ರಭುತ್ವಕ್ಕೆ ಅವ್ರಿಗಿಂತ ದೊಡ್ಡ ಅಪಾಯ ಬೇರೆ ಇದೆ. ಹಾಗಾಗಿ ಇವತ್ತು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ವಿರುದ್ಧ ನಾವಿವತ್ತು ಬೀದಿಗಿಳಿಬೇಕಾಗಿದೆ, ನಾವಿವತ್ತು ಹೋರಾಟ ಮಾಡಬೇಕಾಗಿದೆ. ಕರ್ನಾಟಕದ SIRಗೆ ಸಂಬಂಧಿಸಿದಂತೆ ಹೇಳೋದಾದ್ರೆ ಸರ್, ಒಂದಷ್ಟು ಆಶ್ವಾಸನೆಗಳನ್ನು ಅವರು ಮೊನ್ನೆ ಪತ್ರಿಕಾಗೋಷ್ಠಿ ನಡೆಸಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಏನು ಯಾವುದೇ ಆ ರೀತಿಯ ಅಜಾಗೃತೆ ಆಗಲ್ಲ, ಎಲ್ಲವೂ ಮ್ಯಾಪಿಂಗ್ ಕರೆಕ್ಟಾಗಿ ಮಾಡಿದ್ದೀವಿ, ನಡೆಯುತ್ತೆ ಅನ್ನೋದು ಮಾತನ್ನ ರಾಜ್ಯ ಚುನಾವಣಾ ಆಯೋಗದ ಮುಖ್ಯಸ್ಥರು ಹೇಳ್ತಾ ಇರ್ತಕ್ಕಂಥದ್ದು. ಏನು ಹೇಳ್ತೀರಿ? ರಾಜ್ಯದ ಚುನಾವಣಾ ಆಯೋಗದವರು ಪದೇ ಪದೇ ಜನರ ಮುಂದೆ ಏನು ಸಮಸ್ಯೆಗಳಿದೆ ಅದನ್ನು ಮುಚ್ಚಿಡ್ತಾ ಇದ್ದಾರೆ. BLOಗಳು ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಸೊಸೆಯಂದ್ರನ್ನ ಮಗಳಾಗಿ ಮ್ಯಾಪ್ ಮಾಡಿದ್ದೀವಿ ಅಂತ. ಅದನ್ನು BLOಗಳು ಅವ್ರ ಆಫೀಸರ್ಸ್ಗೆ ಹೇಳಿದಾಗ ಅವ್ರು ಹೇಳಿದ್ದಾರೆ, ನೀವು ಮ್ಯಾಪ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಆ್ಯಕ್ಷನ್ ತಗೊತೀವಿ, ನಿಮಗೆ ಕೆಲಸದಿಂದ ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು. ಎರಡನೇದು, ಚುನಾವಣಾ ಆಯೋಗದ ಮುಖ್ಯ ಅಧಿಕಾರಿಗಳು ಅನ್ಬುಕುಮಾರ್ ಅವ್ರು ಹೇಳ್ತಾರೆ, ಮ್ಯಾಪಿಂಗಲ್ಲಿ ನಿಮ್ಮ ಹೆಸರು ಬಿಟ್ಟು ಹೋಗಿದ್ರೆ ನೀವು BLO ಕೊಡಿ ಮಾತಾಡಿ ಅಂತ. ಎಷ್ಟೋ ಜನಕ್ಕೆ ಮ್ಯಾಪಿಂಗ್ ಆಗ್ತಿದೆ ಅಂತಲೇ ಗೊತ್ತಿಲ್ಲ, ಮತ್ತು ಅವ್ರು ಹೆಂಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗುತ್ತೆ ಅವ್ರು BLO ಹೆಂಗೆ ಕಾಂಟ್ಯಾಕ್ಟ್ ಮಾಡೋದಂತನೂ ಗೊತ್ತಿಲ್ಲ. ರಾಜ್ಯದಲ್ಲಿ ಎಲ್ಲರಿಗೂ ಏನು ಇಂಟರ್ನೆಟ್ ಆಕ್ಸೆಸ್ ಇಲ್ಲ, ನಿಮಗೂ ನಮಗೂ ಇರ್ಬೋದು, ಅವ್ರಿಗಿರ್ಬೋದು, ಜನರಿಗೆ ಎಲ್ಲರಿಗೂ ಇಲ್ಲ. ಹಾಗಾಗಿ ಹೇಗೆ ಮಾಡ್ತಾರೆ? ಮೂರನೇದು, ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಆ ರೀತಿ ಅರಾಜಕತೆ ನಡೆಯೋದಿಲ್ಲ. ಆದರೆ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಬಿಹಾರ್ SIR ಬಗ್ಗೆ ತೀರ್ಪು ಕೊಡ್ತಾ ಹೇಳಿದರೆ ಚುನಾವಣಾ ಆಯೋಗ ತನ್ನ ವಿವೇಚನೆ ತಕ್ಕಂತೆ ಮಾಡ್ಬೋದು ಅಂತ ಹೇಳಿದ್ಮೇಲೆ ಇವ್ರು ಏನೇ ಅರಾಜಕತೆ ಮಾಡಿದ್ರು ಸುಪ್ರೀಂ ಕೋರ್ಟ್ ಆಲ್ರೆಡಿ ಅಸ್ತು ಕೊಟ್ಬಿಟ್ಟಿದೆ.
ಸೊ ಹಾಗಾಗಿ ಖಂಡಿತ ಇಲ್ಲೂ ಸಹ ಒಂದು ಅರಾಜಕತೆ ಆಗುತ್ತೆ. ಯಾಕೆಂದ್ರೆ ಅವ್ರ ಪ್ಯಾಟರ್ನ್ ಅದೇ. ವೆಸ್ಟ್ ಬೆಂಗಾಲ್ ಮಾಡಿರೋ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ನೋಡಿದ್ರೆ ನೀವು, ಆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ SIR ಆರ್ಡರ್ ಅಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಕರ್ನಾಟಕದಲ್ಲೂ ಸಹ ಆ ರೀತಿ ಆಗ್ಬೋದು ಅಂತ ನಮಗೆ ಒಂದು ಆತಂಕ ಇದೆ. ಎಸ್ಪೆಷಲಿ ಕರ್ನಾಟಕ ಒಂದು ವಿರೋಧ ಪಕ್ಷ ಆಡಳಿತದಲ್ಲಿರೋ ಒಂದು ರಾಜ್ಯ. ಸೊ ಹಾಗಾಗಿ ಇಲ್ಲಿ ಖಂಡಿತವಾಗ್ಲೂ ಅವರು ಏನೋ ಒಂದು ಕುತಂತ್ರ ಮಾಡ್ತಾರೆ ಅಂತ ನಮ್ಗೆ ಅನ್ಸುತ್ತೆ. ಇದ್ರ ಬಗ್ಗೆ ನಾವು ಕೇಳಬೇಕಾಗಿರೋದು ಕಾಂಗ್ರೆಸ್ ಪಕ್ಷಕ್ಕೆ, ನೀವು ಇನ್ನೂ ಸಹ SIR ಬಗ್ಗೆ ಒಂದು ದೃಢವಾದ ನಿಲುವು ತಗೊಂಡಿಲ್ಲ. SIR ಇಂದ ಯಾವ ರೀತಿ ಸಮಸ್ಯೆ ಆಗಿದೆ ಅಂತ ನೀವೇನು ಮಾತಾಡಿಲ್ಲ. ಒಂದು ಕ್ಯಾಬಿನೆಟ್ ರೆಸೊಲ್ಯೂಷನ್ ಪಾಸ್ ಮಾಡಿಲ್ಲ, ಒಂದು ಸಭೆ ಕರೆದಿಲ್ಲ. ಯಾಕೆ? ಈ ಪ್ರಶ್ನೆ ನಾವು ಕೇಳಬೇಕಾಗಿದೆ. ಇದರಲ್ಲಾಗಿತ್ತು ಅಸಲಿ ವಾಸ್ತವ ಏನು. ಪಶ್ಚಿಮ ಬಂಗಾಳದಲ್ಲಿ ನಡೆದಂಥ SIR ಅನ್ನು ನೋಡಿದ್ರೆ ಕರ್ನಾಟಕದಲ್ಲೂ ಸಹ ಅದೇ ಒಂದು ರಿಪೀಟ್ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದು ಸಾಲದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಅದೇ ರೀತಿಯ ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಮಾರಕ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ ಬಿ. ವಾರ್ತಾಭಾರತಿ, ಬೆಂಗಳೂರು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ